ಹಾಯ್ ಫ್ರೆಂಡ್ಸ್, ಇದು ಟ್ಯೂಸ್ಡೇ ಈವ್ನಿಂಗ್ ನಾನಿವತ್ತು ಸಿಂಪಲ್ಲಾಗಿ ಒಂದು ಟೊಮ್ಯಾಟೊ ಸಾರು ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಟೈಮ್ ಇಲ್ಲದೆ ಇದ್ದಾಗ ಫಾಸ್ಟಾಗಿ ಆಗೋದು ಅಂದರೆ ಟೊಮೆಟೊ ಸಾಂಬಾರು. ಹಾಗಾಗಿ ನಾನಿವತ್ತು ಟೊಮೆಟೊ ಸಾಂಬಾರು ಮಾಡಿಕೊಂಡೆ. ನೆಕ್ಸ್ಟ್ ಇವತ್ತು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಮುದ್ದೆಗೆ ನೆಂಚಕ್ಕೆ ಏನಾದರೂ ಇರಲೇಬೇಕಲ್ವ, ಅದಕ್ಕೆ ಸ್ವಲ್ಪ ಎಗ್ ಬುರ್ಜಿ ಮಾಡ್ಕೋತಾ ಇದ್ದೀನಿ. ಇವತ್ತು ಎಗ್ ಬುರ್ಜಿಗೆ ಏನಪ್ಪ ಸ್ಪೆಷಲ್ ಅಂದರೆ ಸ್ವಲ್ಪ ನುಗ್ಗೆ ಸೊಪ್ಪು ಊರಿಂದ ತೊಗೊಂಬಂದಿದ್ದೆ. ಹಾಗಾಗಿ ಸೊಪ್ಪು ಹಾಗೇ ಇತ್ತು, ಸಾಂಬಾರು ಸಾಕಾಗಲ್ಲ ಅಂದ್ಬಿಟ್ಟು ಎಗ್ ಬುರ್ಜಿಗಾದರೆ ಸಾಕಾಗತ್ತೆ ಅಂತ ಇವತ್ತು ನುಗ್ಗೆ ಸೊಪ್ಪು ಹಾಕಿ ಎಗ್ ಬುರ್ಜಿ ಮಾಡ್ಕೋತಾ ಇದ್ದೀನಿ. ನಾನು ನುಗ್ಗೆ ಸೊಪ್ಪನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ. ಇವಾಗ ಹಾಕ್ಕೋತಾ ಇದ್ದೀನಿ. ನೋಡಿ ಎಗ್ ಬುರ್ಜಿ ಎಷ್ಟು ಚೆನ್ನಾಗಿ ರೆಡಿ ಆಯ್ತಂತ. ಈ ಥರ ನುಗ್ಗೆ ಸೊಪ್ಪು ಇಲ್ಲ ನುಗ್ಗೆ ಹೂವು ಹಾಕ್ಕೊಂಡು ಎಗ್ ಬುರ್ಜಿ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೆಕ್ಸ್ಟು ಸಾಂಬಾರು ಮತ್ತು ಪಲ್ಯ ಆದಮೇಲೆ ಮುದ್ದೆಗಿಟ್ಕೊಂಡು ಮುದ್ದೆ ಕೂಡ ರೆಡಿ ಆಯಿತು. ಅಮ್ಮಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಇವತ್ತು ಬಿಸಿ ಬಿಸಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮುದ್ದೆ ಮಾಡಿಕೊಂಡೆ. ಅಮ್ಮ ಕೂಡ ಮಲ್ಕೊಂಡಿದ್ದವ್ರು ಎದ್ದು ಬಂದರು. ಇವಾಗ ಟೇಸ್ಟಿ ಊಟ ರೆಡಿ ಆಯಿತು.